ಕೋಲಾರ. ಇಂದು ಜಿಲ್ಲೆಯಾಗಿರುವಂತಹ ಕೋಲಾರಕ್ಕೆ ಈ ಕೋಲಾರ ಎಂದು ಹೆಸರು ಬರಲು ಎರಡು ಐತಿಹಾಸಿಕ ಕಾರಣಗಳಿವೆ. ಹಾಗಾದ್ರೆ ಮತ್ತೆ ತಡ, ಬನ್ನಿ ನೋಡೋಣ. ಒಂದು ಊರು, ಹಲವು ವಿಶೇಷ. ಹಿಂದೆ ಜಮದಗ್ನಿ ಋಷಿ ಎಂಬ ಮತ್ತು ಆತನ ಹೆಂಡತಿ ರೇಣುಕೆಯ ಕಥೆಯನ್ನ ನೀವೆಲ್ಲ ಕೇಳಿರ್ತೀರಿ. ಹಾಗೆ ಜಮದಗ್ನಿ ಋಷಿಯು ತನ್ನ ಹೆಂಡತಿಯಾದಂತಹ ರೇಣುಕೆಯ ಮೇಲೆ ರೋಷಗೊಂಡಿರ್ತಾನೆ ಹಾಗೂ ಆಕೆಯ ತಲೆಯನ್ನ ಕಡಿಯುವಂತೆ ತನ್ನ ಮಕ್ಕಳಿಗೆ ಹೇಳಿರ್ತಾನೆ. ಹಿರಿಯ ಮಕ್ಕಳು ತನ್ನ ತಂದೆಯ ಜಮದಗ್ನಿಯ ಮಾತಿಗೆ ಒಪ್ಪುವುದಿಲ್ಲ. ಆದರೆ ಕಿರಿಯವನಾದಂತಹ ರಾಮನು ತನ್ನ ತಂದೆಯ ಮಾತಿಗೆ ಒಪ್ಪಿ ತಾಯಿ ರೇಣುಕೆಯ ತಲೆಯನ್ನ ಕಡಿದು ಹಾಕ್ತಾನೆ. ಮಗನ ಪಿತೃಭಕ್ತಿಯನ್ನ ಮೆಚ್ಚಿದ ಜಮದಗ್ನಿಯು ಬೇಕಾದ ವರವನ್ನ ಕೇಳಿಕೋ ಎಂದು ರಾಮನಿಗೆ ಹೇಳ್ತಾನೆ. ಆಗ ರಾಮನು ತನ್ನ ತಾಯಿಗೆ ಅಂದ್ರೆ ರೇಣುಕೆಗೆ ಮರಳಿ ಜೀವವನ್ನ ನೀಡಿ ಎಂದು ಕೇಳ್ಕೊತಾನೆ. ಆಗ ಜಮದಗ್ನಿ ರೇಣುಕೆಗೆ ಮರಳಿ ಜೀವದಾನವನ್ನ ಮಾಡ್ತಾನೆ. ಈ ವಿಷಯ ರಾಜನಾದಂತಹ ಅರ್ಜುನನಿಗೆ ತಿಳಿಯುತ್ತದೆ. ಆತನೇ ಈ ಎಲ್ಲ ಅನರ್ಥಗಳಿಗೂ ಕಾರಣ ಕೂಡ ಆಗಿರ್ತಾನೆ. ಮತ್ತೆ ಕೋಪಗೊಂಡಂತಹ ಈ ಅರ್ಜುನ ತಪಸ್ಸಿನಲ್ಲಿ ಮಗ್ನನಾಗಿರುವಂತಹ ಜಮದಗ್ನಿಯ ರುಂಡವನ್ನ ಕತ್ತರಿಸ್ತಾನೆ. ರಾಮನು ಆಶ್ರಮಕ್ಕೆ ಬಂದ ಕೂಡಲೇ ಇದಕ್ಕೆ ಕಾರಣಕರ್ತನಾದಂತಹ ಕಾರ್ತ ವೀರಾರ್ಜುನನನ್ನ ಮಾತ್ರ ಅಲ್ಲದೆ ಇಡೀ ಕ್ಷತ್ರಿಯ ಕುಲವನ್ನೆಲ್ಲ ನಿರ್ನಾಮ ಮಾಡುತ್ತೇನೆ ಎಂದು ಶಪಥ ಮಾಡ್ತಾನೆ. ಕೈಯಲ್ಲಿ ಕೊಡಲಿಯನ್ನ ಹಿಡಿದು 21 ಸಲ ದೇಶವನ್ನ ಸುತ್ತಿ ಸಿಕ್ಕಿರುವ ರಾಜರನ್ನೆಲ್ಲ ಕತ್ತರಿಸಾಕ್ತಾರೆ. ಕೈಯಲ್ಲಿ ಕೊಡ್ಲಿ ಅಂದ್ರೆ ಪರಶುವನ್ನ ಹಿಡಿದು ರಾಜರ ರುಂಡ ಚೆಂಡಾಡಿದಂತಹ ಇವನಿಗೆ ಪರಶುರಾಮ ಎಂದು ಹೆಸರನ್ನು ಕೂಡ ಬರಲಾಯಿತು. ಮುಂದೆ ಪರಶುರಾಮ ಮಾಹಿಷ್ಮತಿಯ ಅರಸನಾದಂತಹ ಕಾರ್ತವೀರ್ಯಾರ್ಜುನನನ್ನ ಅಟ್ಟಿಸಿಕೊಂಡು ಹೋಗಿ ಶತಶೃಂಗ ಪರ್ವತದ ಬಳಿ ಅವನನ್ನ ಸೋಲಿಸ್ತಾರೆ. ತನ್ನ ಪ್ರತಿಜ್ಞೆ ಪೂರ್ಣಗೊಂಡಿದ್ದರಿಂದ ಕೂಡಲೇ ಪರಶುರಾಮನು ಅದ್ಭುತವಾದಂತಹ ಕೋಲಾಹಲದಿಂದ ಕೂಗಾಡಲು ಅವನು ಕೂಗಾಡಿದ ಸಮೀಪದಲ್ಲಿ ಕಟ್ಟಿದಂತಹ ಈ ಊರಿಗೆ ಆ ದಿನದಿಂದಲೂ ಕೋಲಾಹಲ ಎಂದು ಹೆಸರು ಬರಲಾಯಿತು. ಪರಶುರಾಮನ ತಾಯಿ ರೇಣುಕೆಯು ಅಲ್ಲಿ ಕೋಲಾಹಲಾಂಬ ಎಂಬ ಹೆಸರಿನಿಂದ ಅಲ್ಲಿಯೇ ನೆಲೆಸಿದಳು. ಮುಂದೆ ಕಾಲಾನುಕ್ರಮದಲ್ಲಿ ಕೋಲಾಹಲವು ಕೋಲಾಲ, ಕೋಲಾರ ಎಂದು ಹೆಸರಾಯಿತು ಎಂದು ಈ ಐತಿಹಾಸಿಕ ಪುರಾಣ ಹೇಳುತ್ತದೆ. ಈಗಲೂ ಕೋಲಾರಮ್ಮನ ಗುಡಿಯು ಕೆರೆಯ ಕಟ್ಟೆಯಲ್ಲಿ ಪರಶುರಾಮನ ಗುಡಿಯೂ ಇದೆ ಎಂದು ಈ ಪುಸ್ತಕದಲ್ಲಿ ದಾಖಲಾಗಿದೆ. ಹಾಗೂ ಇನ್ನೊಂದು ಐತಿಹಾಸಿಕ ಕಥೆಯೂ ಕೂಡ ಈ ಊರಿಗೆ ಇದೆ. ಅದು ಈ ಕೋಲಾರ ಎಂಬ ಹೆಸರಿಗೆ ಸಂಬಂಧಪಟ್ಟಿದ್ದು. ಹಿಂದೂ ದೇಶದಲ್ಲಿ ಅಂದ್ರೆ ಪೂರ್ವ ಅಖಂಡ ಹಿಂದೂಸ್ತಾನದಲ್ಲಿ ಬಿಲ್ಲರು, ಕೋಲರು ಎಂಬ ಕಾಡು ಜನರು ಇದ್ರು. ದ್ರಾವಿಡರು ಇವರನ್ನ ಸೋಲಿಸಿದಾಗಲೆಲ್ಲ ಇವರು ಬೆಟ್ಟ ಗುಡ್ಡಗಳಿಗೆ ಓಡಿ ಹೋಗ್ತಾ ಇದ್ರು. ಉತ್ತರದ ಹಿಂದೂಸ್ತಾನದಲ್ಲಿ ಶತ್ರುಗಳ ಕಾಟ ಹೆಚ್ಚಾಗಲು ಈ ಬಿಲ್ಲರು, ಕೋಲರು ಎಂಬ ಕಾಡು ಜನರು ಇವರು ದಕ್ಷಿಣಕ್ಕೆ ಬಂದರು. ಅಲ್ಲಿಯೂ ವೈರಿಗಳು ಬರಲು ಇವರು ಪೂರ್ವ ಘಟ್ಟಗಳನ್ನ ಈಶಾನ್ಯದಿಂದ ನಮ್ಮ ನಾಡಿನ ಕಡೆಗೆ ಬಂದರು. ಇವರ ಮುಖ್ಯ ಉದ್ಯೋಗ ಕುರಿ ಮೇಯಿಸುವುದಾಗಿತ್ತು. 1000 ವರ್ಷಗಳ ಹಿಂದೆ ನಮ್ಮ ನಾಡು ಚೋಳರಿಗೆ ಸೇರಿತ್ತು. ಇಲ್ಲಿ ಕುರುಬರ ಯಜಮಾನನಾಗಿದ್ದಂತಹ ಕೋಲ ಎಂಬುವನಿಗೆ ಭೂಮಿಯನ್ನ ಉಳುತ್ತಿರುವಾಗ ನೇಗಿಲಿನ ತುದಿ ಸಿಕ್ಕಿ ಹಾಕಿಕೊಂಡಿತ್ತು. ಏನು ಅಂತ ಅಗಿದು ನೋಡಿದಾಗ ಅಲ್ಲಿ ನಿಧಿ ಸಿಕ್ಕಿತು. ಈ ವಿಷಯ ಚೋಳರಾಜನಿಗೆ ತಿಳಿಯಿತು. ಆಗ ಕೋಲನನ್ನ ತನ್ನ ರಾಜಧಾನಿ ಕಾಂಚಿ ನಗರಕ್ಕೆ ಕರೆಸಿ ಅವನಿಗೆ ಸಿಕ್ಕ ನಿಧಿಯನ್ನ ಕಸಿದುಕೊಳ್ಳಬೇಕೆಂದನು. ಆದರೆ ಆ ರಾತ್ರಿ ಚೋಳರಾಜನ ಕನಸಿನಲ್ಲಿ ರೇಣುಕಾದೇವಿಯು ಕಾಣಿಸಿಕೊಂಡು ನೀನು ಕೋಲನಿಂದ ನಿಧಿಯನ್ನ ಕಸಿದುಕೊಳ್ಳಬಾರದು ಎಂದು ಆಜ್ಞೆಯನ್ನ ಮಾಡುತ್ತಾನೆ. ರೇಣುಕಾದೇವಿಯ ಅಪ್ಪನೆಯಂತೆ ಉತ್ತಮ ಚೋಳನು ನಿಧಿಯನ್ನ ಕೋಲನ ಬಳಿಯಲ್ಲಿಯೇ ಬಿಡ್ತಾನೆ. ಹಾಗೂ ಆ ನಿಧಿ ಸಿಕ್ಕ ಜಾಗದಲ್ಲಿ ರೇಣುಕಾದೇವಿಯ ದೇವಾಲಯವನ್ನ ಕಟ್ಟಿಸಿ ಅಲ್ಲಿ ಒಂದು ಊರನ್ನ ನಿರ್ಮಿಸಿ ಆ ಪ್ರಾಂತಕ್ಕೆ ಕೋಲನನ್ನೇ ಅಧಿಕಾರಿಯನ್ನಾಗಿ ಮಾಡ್ತಾನೆ. ಕೋಲನಿಗೆ ಹಲದ ಅಂದ್ರೆ ಆ ನೇಗಿಲಿನ ತುದಿಗೆ ಸಿಕ್ಕಂತಹ ನಿಧಿಯ ಒಂದು ಗುರುತಿಗಾಗಿ ಆ ಊರಿಗೆ ಕೋಲಾಹಲ ಎಂದು, ಹಾಗೆ ಅಲ್ಲಿ ಕಟ್ಟಿದಂತಹ ದೇವಾಲಯಕ್ಕೆ ಕೋಲಾಹಲಮ್ಮ ಎಂದು, ಆ ಪ್ರಾಂತಕ್ಕೆ ಕೋಲಾಹಲ ಎಂದು ಹೆಸರು ಬರಲಾಯಿತು ಎಂದು ಇನ್ನೊಂದು ಐತಿಹಾಸಿಕ ಕಾರಣ ಇದಾಗಿದೆ. ಮುಂದೆ ಈ ಕೋಲನ ವಂಶದವರೇ ಬಹುಕಾಲ ಈ ಕಡೆಯ ಅಧಿಕಾರಿಗಳಾಗಿದ್ದರು.
ಚೋಳರು ಈ ನಾಡಿಗೆ ನಿಕರೀಲಿ ಚೋಳ ಮಂಡಲ ಎಂದು ಕೂಡ ಹೆಸರಿಟ್ಟಿದ್ರು. ಈಗಲೂ ಈ ಕಡೆ ಕುರುಬರ ಸಂಖ್ಯೆ ಹೆಚ್ಚು. ಕೋಲಾರದ ಕಂಬಳಿ ಕೂಡ ಪ್ರಸಿದ್ಧವಾಗಿದೆ ಎಂದು ಈ ಪುಸ್ತಕದಲ್ಲಿ ದಾಖಲಾಗಿದೆ. ಹಾಗೂ ಕೋಲಾಹಲ ಎಂಬ ಹೆಸರಿನ ಗಂಗರಾಜನು ತಮ್ಮ ಗಂಗವಾಡಿ ವಿಷಯದಲ್ಲಿ ಕಟ್ಟಿದ ಊರಿಗೆ ಕೋಲಾಹಲ ಎಂದು ಅರಸನ ಹೆಸರೇ ಇಡಲ್ಪಟ್ಟಿದೆ ಎಂದು ಹೇಳ್ತಾರೆ. ಹಾಗೆ ಕೋಲಾರಕ್ಕೆ ಪಶ್ಚಿಮದಲ್ಲಿ 7 ಮೈಲಿಯನ್ನ ಕ್ರಮಿಸಿದರೆ ಬೆಟ್ಟಗಳು ಸಿಗುತ್ತವೆ. ಅವುಗಳಿಗೆ ಶತಶೃಂಗ ಪರ್ವತ ಎಂದು ಹೆಸರಿದೆ. ಇಲ್ಲಿ ಅಂತರಗಂಗೆ ಎಂಬ ದಿವ್ಯ ಜಲದ ಬುಗ್ಗೆಯು ಹಾಗೆ ಪ್ರಯಾಣಿಕರು ಇಳಿದುಕೊಳ್ಳಲು ವಸತಿಯು ಇದೆ ಎಂದು ಈ ಪುಸ್ತಕದಲ್ಲಿ ದಾಖಲಾಗಿದೆ. ಇದು ಒಂದು ಊರು ಹಲವು ವಿಶೇಷ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.